ಪದೇ ಪದೇ ಬೇರೆ ಬೇರೆ ತಪ್ಪಿನ ಪ್ರಕರಣಗಳು, ಅಪರಾಧ ಪ್ರಕರಣಗಳು, ಥರ ಸಮಾಜದಲ್ಲಿ ಶಾಂತಿ ಕದಡುವಂಥ ಪ್ರಕರಣಗಳು ನಡೀತಾ ಇರೋ ಕಾರಣದಿಂದಾಗಿ ಹೆಬಿಚುವಲ್ ಅಫೆಂಡರ್ ಲಿಸ್ಟಲ್ಲಿ ದರ್ಶನನ್ನು ಸೇರಿಸಿ ರೌಡಿ ಶೀಟ್ ಓಪನ್ ಮಾಡಿಬಿಡ್ತಾರಾ ದರ್ಶನ್ ಮೇಲೆ ಅಂತ. ದರ್ಶನ್ ವಿರುದ್ಧವಾಗಿ ರೌಡಿ ಶೀಟರ್ ಓಪನ್ ಮಾಡಬೇಕು ಅಂಥೇಳಿ ಪೊಲೀಸರು ಸಿದ್ಧತೆಯಲ್ಲಿದ್ದಾರಾ? ಸುಮಾರು 7 ಕೇಸ್ ಇರಬೇಕು ರೀ, ರಫ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ಕೂಡ ಒಂದು 7 ಕೇಸ್ ಇರಬೇಕು ಬೇರೆ ಬೇರೆ. ದರ್ಶನ್ ಮನೆ ನಾಯಿ ಯಾರಿಗೂ ಕಚ್ಚಿಬಿಡ್ತು ಅನ್ನೋದರಿಂದ ಹಿಡಿದು, ಹೆಂಡತಿ ಮೇಲೆ ಹಲ್ಲೆ ಮಾಡಿದಂಥ ಕೇಸ್ಗಳು ಹಿಡಿದು, ಯಾವುದೋ ಪಬ್ಬಲ್ಲಿ ಯಾವುದೋ ಒಂದು ಸರ್ವರಿಗೆ ಹೊಡೆದಂಥ ಘಟನೆ ಇರಬಹುದು, ಯಾವುದೋ ಜೆಟ್ ಲ್ಯಾಗಲ್ಲಿ ತಡರಾತ್ರಿ ಪಾರ್ಟಿ ಮಾಡಿದ ಕೇಸ್ಗಳಿರಬಹುದು. ಈ ಥರ ಬೇಕಾದಷ್ಟು ಇದೆಯಲ್ಲ. ಇದೇ ಥರದಲ್ಲೆಲ್ಲ ಕೇಸ್ಗಳು ಲೆಕ್ಕ ಹಾಕ್ಕೊಂಡು ಒಂದು ಕಡೆ ಪಟ್ಟಿ ಮಾಡಿಕೊಂಡು ರೌಡಿ ಶೀಟೇ ಓಪನ್ ಮಾಡಿಬಿಡ್ತಾರಾ? ಕೌಟುಂಬಿಕ ಕಲಹವನ್ನು ಬಿಟ್ಟುಬಿಟ್ಟು ಉಳಿದ ಮರ್ಡರ್ಗಳ ಆರೋಪಿಗಳಿಗೆ ರೌಡಿ ಶೀಟ್ ಓಪನ್ ಮಾಡಲಾಗುತ್ತೆ. ಫ್ಯಾಮಿಲಿ ಜಗಳ ಮಾಡ್ಕೊಂಡಿರೋರು ಬಿಟ್ಟುಬಿಟ್ಟು, ಏನೋ ಫ್ಯಾಮಿಲಿ ಜಗಳ ಆಯಿತು ಅನ್ನೋದು ಬಿಟ್ಟುಬಿಟ್ರೆ ಬೇರೆ ಮರ್ಡರು ಇನ್ನೊಂದು ಮತ್ತೊಂದು ಇರುತ್ತಲ್ಲ, ಅಂಥ ಕೇಸ್ಗಳಲ್ಲಿ ಆರೋಪಿಗಳ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ. ಇದು ಪಕ್ಕಾ ದ್ವೇಷದ ಪ್ರತೀಕಾರದ ಮರ್ಡರ್. ಹಾಗಾಗಿ ದರ್ಶನ್ ಆ್ಯಂಡ್ ಪಟಾಲಂ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆಯಂತೆ. ಹಳೆ ಕೇಸ್ ಡೀಟೇಲ್ಸ್ ಏನಿದೆ, ಈ ಆರೋಪಿಗಳದ್ದು ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರೊಫೈಲ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಏನಾಗ್ಬಿಡುತ್ತೆ ರೌಡಿ ಶೀಟು? ಏನು ರೌಡಿ ಶೀಟರ್ ಅಂತಾರಲ್ಲ, ಏನಂದರೆ ಸೆಲೆಬ್ರಿಟಿ ಆಗಿರತಕ್ಕಂಥ ನಟ ದರ್ಶನ್ ರೌಡಿ ಶೀಟರನ್ನ ಕಳಂಕ ಹೊತ್ಕೋಬೇಕಾಗತ್ತೆ. ಹೆಚ್ಚು ಕಡಿಮೆ ರೌಡಿ ಶೀಟರಿಂದ ಆ ಮನುಷ್ಯನ ಎಷ್ಟೋ ವರ್ಷಗಳಾದಮೇಲೆ ತೆಗೆದ್ರೂ ಕೂಡ ಈ ಕಳಂಕ ಹೋಗಲ್ಲ, ಅದು ಹಾಗೆಯೇ ಉಳ್ಕೊಂಬಿಡುತ್ತೆ ರೌಡಿ ಶೀಟರ್ ಅಂತೇಳಿ. ಶಾಂತಿ ಸುವ್ಯವಸ್ಥೆಗೆ ಭಂಗ ತರತಕ್ಕಂಥ ಆರೋಪದ ಮೇಲೆ ಆಗಾಗ CRPC ಸೆಕ್ಷನ್ 110 ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಎಲೆಕ್ಷನ್ ಟೈಮ್ನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬೇಕಾದ್ರೆ ಅರೆಸ್ಟ್ ಕೂಡ ಮಾಡ್ಕೊಂಡು ಹೋಗಬಹುದು, ಮನೆ ಮೇಲೆ ರೇಡ್ ಕೂಡ ಮಾಡಬಹುದು ಪೊಲೀಸರು. ನನಗೇನೋ ಡೌಟ್ ಬರ್ತಾ ಇದೆ, ನೀನು ಆಲ್ರೆಡಿ ರೌಡಿ ಶೀಟರು, ಎಲೆಕ್ಷನಲ್ಲಿ ದೊಂಬಿ ಎಬ್ಬಿಸ್ಬಿಡ್ತೀಯಾ, ಗಲಾಟೆ ಎಬ್ಬಿಸ್ಬಿಡ್ತೀಯಾ, ಬಂದು ಒಳಗಡೆ ಕೂರಿಸ್ಕೋಬಹುದು. ಅವರು ರೌಡಿ ಚಟುವಟಿಕೆ ಸಕ್ರಿಯರಾಗಿದ್ದಾರೆ ಅನ್ನೋ ಆರೋಪದ ಮೇರೆಗೆ CRPC 110 ದಾಖಲಿಸಬಹುದಾಗತ್ತೆ. ಇದೇ ವೇಳೆ ತಹಶೀಲ್ದಾರರ ಮುಂದೆ ಹಾಜರಾಗಿ ಬಾಂಡ್ ಸಲ್ಲಿಸಬೇಕು. ಆ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಜೊತೆಗೆ ಪೊಲೀಸರು ರೌಡಿ ಪರೇಡ್ ಅಂತ ಆಗಾಗ ಮಾಡ್ತಾ ಇರ್ತಾರೆ. ಎಲ್ಲ ಆ ಏರಿಯಾ ರೌಡಿಗಳೊಂದಿಗೆ ನಿಂತ್ಕೋಬೇಕು ಕೈ ಕಟ್ಕೊಂಡು. ಯಾರ ಮೇಲೆ ರೌಡಿ ಶೀಟರ್ ಓಪನ್ ಆಗಿರುತ್ತೋ ಆ ವ್ಯಕ್ತಿ ಏನು ಏನು ಮಾಡ್ತಾ ಇದೆಯೋ, ಏನು ವ್ಯವಹಾರ ಮಾಡ್ತಾ ಇದೆಯೋ, ಕಟಿಂಗ್ ಯಾಕೋ ಮಾಡಿಲ್ಲ, ಶೇವಿಂಗ್ ಯಾಕೋ ಮಾಡಿಲ್ಲ ಇಂದ ಹಿಡಿದು ಎಲ್ಲ ವಿಚಾರಗಳು ಚರ್ಚೆಗೆ ಬರ್ತವಲ್ಲಿ. ಆ ಥರ ನಿಂತ್ಕೊಳ್ಬೇಕು. ಸೊ ಹಾಗಾಗಿ ರೌಡಿ ಶೀಟ್ ಏನಾದರೂ ಓಪನ್ ಆದರೆ ಬಹುಶಃ ದರ್ಶನ್ ಕೆರಿಯರ್ಗೆ ಒಂದು ದೊಡ್ಡ ಬ್ಲಾಕ್ ಡಾಟ್ ಆಗಬಹುದು.